ಒಂದು ಇಂಟರ್ವ್ಯೂಲಿ ನಮ್ಮ ಸೆಂಟ್ರಲ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಒಂದು ಮಾತು ಹೇಳ್ತಾರೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗಬೇಕು ಅಂದ್ರೆ ನಮ್ಮ ಇಂಡಿಯಾದವರು ಯಾವ ಪ್ರಾಡಕ್ಟ್ ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಅದನ್ನ ನೋಡಿ, ಆಗ ನೀವು ಅದನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಸ್ನೆಸ್ ಮಾಡಿ ಪಕ್ಕಾ ಸಕ್ಸಸ್ ಸಿಗುತ್ತೆ ಅಂತ. ಹಾಗಾದ್ರೆ ನಮ್ಮ ಇಂಡಿಯಾದವರು ಜಾಸ್ತಿ ಯಾವ ಪ್ರಾಡಕ್ಟ್ ನ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋತಾರೆ ಗೊತ್ತಾ? ಇಡೀ ಜಗತ್ತಲ್ಲೇ ಮೂರನೇ ಲಾರ್ಜೆಸ್ಟ್ ವುಡ್ ಪಲ್ಪ್ ಇಂಪೋರ್ಟರ್ಸ್ ಅಂದ್ರೆ ಅದು ನಮ್ಮ ಇಂಡಿಯಾನೇ. ಈ ವುಡ್ ಪಲ್ಪ್ ನ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಪ್ರತಿ ಟನ್ನಿಗೆ $250 ಕೊಟ್ಬಿಟ್ಟು ಇಂಪೋರ್ಟ್ ಮಾಡ್ಕೋತಿದೆ ನಮ್ಮ ಇಂಡಿಯಾ. ಆದ್ರೆ ಕೆಲವು ವರ್ಷದಿಂದ ಡಿಮ್ಯಾಂಡ್ ಇರೋಷ್ಟು ವುಡ್ ಪಲ್ಪ್ ಸಪ್ಲೈ ಸಿಗ್ತಾ ಇಲ್ಲ. ಅದೇ ಈ ಬಿಸ್ನೆಸ್ ನ ನಾವು ಇಂಡಿಯಾದಲ್ಲೇ ಸ್ಟಾರ್ಟ್ ಮಾಡಿದ್ರೆ ಮೊದಲು ವುಡ್ ಪಲ್ಪ್ ಗೆ ಬೇಕಾಗಿರುವಂತ ಮರ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು. ಬರೀ ವುಡ್ ಪಲ್ಪ್ ಗೆ ಮರದ ಮೇಲೆ ಡಿಪೆಂಡ್ ಆಗೋ ಬದಲು ಆಲ್ಟರ್ನೇಟಿವ್ ದಾರಿಗಳನ್ನ ಕೂಡ ಹುಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಕಬ್ಬಿನ ವೇಸ್ಟ್ ಇಂದ ಅಂಡ್ ಕಾಟನ್ ಇಂದ ಕೂಡ ಪೇಪರ್ ರೆಡಿ ಆಗುತ್ತೆ. ಅಂಡ್ ಯಾವತ್ತೂ ಕೂಡ ನಮ್ಮ ಇಂಡಿಯಾದಲ್ಲಿ ಬುಕ್ ಪೇಪರ್ ಗೆ ಡಿಮ್ಯಾಂಡ್ ಕಮ್ಮಿ ಆಗೋದೇ ಇಲ್ಲ. ಯಾವ್ದಕ್ಕೆ ಡಿಮ್ಯಾಂಡ್ ಇರುತ್ತೋ ನಾವು ಅದೇ ಬಿಸ್ನೆಸ್ ನ ಮಾಡಬೇಕು. ಅಂಡ್ ನಾವು ಯಾವ ಬಿಸ್ನೆಸ್ ನ ಮಾಡ್ತೀವಿ ಅದರ ಆಲ್ಟರ್ನೇಟಿವ್ ರಾ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ತಿಳ್ಕೋಬೇಕು.